ಆ ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಕ್ಕೆ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟು ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರಿಗೆ ತಿಳ್ಕೋಬೇಕು ಅಂದರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ಕೆ ಹೇಳಿ ಅವ್ರಿಗೆ. 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು. ಆವತ್ತು ಪಾಕಿಸ್ತಾನದ ವಿರುದ್ಧ ಒಂದು ಹುಲ್ ಕಡ್ಡಿನೂ ಎತ್ತಕ್ಕಾಗಲಿಲ್ಲ. ಆದರೆ ಕಾಂಗ್ರೆಸ್ನವರು ಯಾವುದೇ ಒಂದು ಯುದ್ಧವಾಗಲಿ ಏನೇ ಆಗಲಿ ಒಂದು ಯಶಸ್ಸು ಸಿಕ್ಕಲಿ ಅದು ಬಂದಾಗ ಫಸ್ಟು ನಿರಾಕರಿಸುವಂಥ ಕೆಲಸನ ಇವರೇ ಮಾಡ್ತಾರೆ. ಯಾವುದೇ ಘಟನೆ ನಡೀಲಿ ಪಾಕಿಸ್ತಾನಕ್ಕಿಂತ ಮೊದಲು ಸಬೂತನ್ನ ಕೇಳುವಂಥವ್ರು, ಅದಕ್ಕೆ ಸಾಕ್ಷ್ಯ ಕೇಳುವಂಥವ್ರು ಕಾಂಗ್ರೆಸ್ನವರಾಗಿರ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ, ಬಾಲಕೋಟ್ ಅಟ್ಯಾಕ್ ಮಾಡಿದಾಗಲೂ ಕೂಡ ಪಾಕಿಸ್ತಾನ ಎವಿಡೆನ್ಸ್ ಕೇಳಲಿಲ್ಲ, ಆದರೆ ಕಾಂಗ್ರೆಸ್ನವ್ರು ಕೇಳ್ತಾರೆ. ಈ ಕಾಂಗ್ರೆಸ್ನಲ್ಲಿ ಆ ದೇಶ ವಿರೋಧಿ ಮನಸ್ಥಿತಿ ಅನ್ನೋದು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದಂತಹ ಕಾಂಗ್ರೆಸ್ಸಿಗೆ ಅದು ಮೊದಲಿಂದಲೂ ಇದೆ. ಇವತ್ತೇನಾದ್ರೂ ಕಾಂಗ್ರೆಸ್ಸು ಯಾವ್ದಾದ್ರು ಒಂದು ಪಕ್ಷಕ್ಕೆ ಪಿತಾಮಹ ಆಗಿದ್ರೆ ಅದು ಪಾಕಿಸ್ತಾನಕ್ಕೆ ಪಿತಾಮಹ ಅದು. ಯಾಕಂದರೆ ಕಾಂಗ್ರೆಸ್ಸಿನ ಕೊಡುಗೆನೇ ಇವತ್ತು ಪಾಕಿಸ್ತಾನ ಸೃಷ್ಟಿಯಾಗಿದ್ದು. ಹಾಗಾಗಿ ಇಂಥ ಯಾವುದೇ ಘಟನೆ ಸಂಭವಿಸಿದ್ರು ಕೂಡ ಪಾಕಿಸ್ತಾನ ಪರವಾಗಿ ಪ್ರಶ್ನೆ ಮಾಡುವಂಥದ್ದು, ಅನುಮಾನ ವ್ಯಕ್ತಪಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿದ್ದು ಅಂತ ಶಿಕ್ಷಣ ಸಚಿವರು ವಾಜಪೇಯಿ ಅವರ ಕಾಲದಲ್ಲಿ ಆಗಿದ್ದು. ಅವರಿಗೆ ನೆನ್ನೆನೇ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಟ್ಟಿದ್ದೀವಿ ಶಿಕ್ಷಣ ಸಚಿವರಿಗೆ. ಅದಕ್ಕೆ ಅವ್ರನ್ನೇನು ಹೆಚ್ಚು ನಾನು ಬೆಳೆಸಕ್ಕೆ ಹೋಗಲ್ಲ. ಏನಾಗುತ್ತೆ ಅಂದರೆ ಸರಿಯಾಗಿ ಸ್ಕೂಲು ಕಾಲೇಜು ವ್ಯಾಸಂಗನ ಮಾಡಲಿಲ್ಲ ಅಂದರೆ, ಒಳ್ಳೆ ಡಿಗ್ರಿ ತೊಗೊಳ್ಳಿ, ಈ ಅನ್ಪಡ್ಗಳೆಲ್ಲ ಈ ರಾಜಕಾರಣಕ್ಕೆ ಬಂದರೆ ಅವ್ರಿಗೆ ಇದೇ ಆಗೋಂಥದ್ದು. ಜ್ಞಾನ ಇಲ್ದಲೆ ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಅಂತ ಜನ ಯಾಕೆ ಹೇಳ್ತಾರೆ ಹೇಳಿ? ಯಾಕಂದರೆ ಈ ಅವಿದ್ಯಾವಂತರು ಬಂತು ಅಂದರೆ ಇಂಥ ಮಾತುಗಳನ್ನು, ತಿಳಿಗೇಡಿ ಮಾತುಗಳನ್ನ ಆಡ್ತಾ ಇರ್ತಾರೆ. ಅದಕ್ಕೆ ಈ ಮಧು ಬಂಗಾರಪ್ಪನು ಕೂಡ ಒಂದು ಉದಾಹರಣೆ ಆಗಿದ್ದಾರೆ. ಅವ್ರ ಅಣ್ಣನ ಹೇಳಿಕೆನೇ ಕೇಳಿ, ಅವ್ರು ಯಾವ ಕಾಲೇಜಲ್ಲಿ PU ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ ಅಂತ ಫಸ್ಟ್ ಸರ್ಟಿಫಿಕೇಟ್ ತೋರ್ಸಕ್ಕೆ ಹೇಳಿ. ಇಂಥವ್ರೆಲ್ಲರೂ ಬಂದರೆ ರಾಜಕಾರಣಕ್ಕೆ ಇದೇ ಥರ ಹೇಳಿಕೆಗಳು ಬರ್ತವೆ. ಸಿದ್ದರಾಮಯ್ಯನವರು ಇದು ಸೈನಿಕರಿಗೆ ಸೇರಿದ್ದು ಶ್ರೇಯಸ್ಸು ಅಂತ ಹೇಳಿ ಬಹಳ ಓತಪ್ರೋತವಾಗಿ ಹೇಳ್ತಾ ಇದ್ದಾರೆ. ಸರ್, ಖಂಡಿತ